ಬೀದರಿಂದ ಬಂದಿರೋದು. ಐ ಡೋಂಟ್ ನೋ, ಇದಿನ್ನೂ ಇದೇ ಸಮಸ್ಯೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಲಾರ್ಜ್ಲಿ ಇದು ಮುಗಿದೋಗಿರುತ್ತೇನೋ ಅಂದ್ಕೊಂಡಿದ್ದೆ. ಬಿಕಾಸ್ ಆ ಲೆವೆಲಲ್ಲಿ ನಡೆದಿತ್ತು ಕ್ಯಾಂಪೇನು ಈ ದೇಶದಲ್ಲಿ. ಇಟ್ಸ್ ಓಕೆ, ಅಲ್ಲಲ್ಲಿ ಇರಬಹುದೇನೋ ಸಮಸ್ಯೆಗಳು ಈಗಲೂ. ಬೀದರ್ನ ಬಾಲ್ಕಿ ಕತೆ. ಜೀವನಕ್ಕೆ ಬೇಕಾದ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೊಡಲಾಗದಷ್ಟು ದುಸ್ಥಿತಿಯಲ್ಲಿರುವ ನಮ್ಮ ವ್ಯವಸ್ಥೆಗೆ ಈ ಕತೆ ಸಾಕ್ಷಿಯಂತಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಿದ್ದೇಶ್ವರ್ ಗ್ರಾಮದ ಹನುಮಂತ ಎಂಬ ವಿಕಲಚೇತನ ಪ್ರತಿದಿನ ಬಯಲು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅರ್ಧ ಕಿಲೋಮೀಟರ್ ದೂರ ನಡೆದು ಹೋಗಬೇಕಾಗಿದೆ. ಇಷ್ಟು ದಿನ ಜೀವನಕ್ಕಾಗಿ ಎನ್ಜಿಒ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ವಿಕಲಚೇತನಿಗೆ ಹಲವು ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಗಿದ್ದು ಈಗ ಕಾಲುಗಳು ಸಂಪೂರ್ಣ ಸ್ವಾಧೀನ ಕಳೆದುಕೊಂಡಿವೆ. ಹೇಗೋ ತಂದೆಯ ಕೂಲಿ ಕೆಲಸ ಹಾಗೂ ತನಗೆ ಬರುವ ಮಾಸಾಶನದಲ್ಲಿ ಇಬ್ಬರು ಜೀವನ ಮಾಡ್ತಿದ್ದಾರೆ. ಆದರೆ ಮನೆಯಲ್ಲಿ ಶೌಚಾಲಯ ಇಲ್ಲದ ಕಾರಣ ಪ್ರತಿದಿನ ದೂರದ ಬಯಲು ಶೌಚಾಲಯಕ್ಕೆ ಹೋಗಿ ಬರಲು ಹರಸಾಹಸ ಪಡುತ್ತಿದ್ದಾನೆ. ತಂದೆ ಕೂಲಿ ಕೆಲಸ ಮಾಡಿಕೊಂಡು ಬಿಡಿಗಾಸು ಸಂಪಾದನೆ ಮಾಡುತ್ತಾರೆ. ಜೊತೆಗೆ ತನಗೆ ಬರುವ ಮಾಸಾಶನದಲ್ಲೇ ಇವರಿಬ್ರು ಜೀವನ ಸಾಗಿಸಬೇಕು. ಅಮ್ಮನಿಲ್ಲದ ಕಾರಣ ಬಹುತೇಕ ಸಮಯ ಹೊರಗಡೆ ಊಟ ಮಾಡುವಂತಾಗಿದೆ. ಈ ನತದೃಷ್ಟ ವಿಕಲಚೇತನನಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ. ಜೊತೆಗೆ ಮನೆಯಲ್ಲಿ ಶೌಚಾಲಯವಿಲ್ಲದೆ ತೀರಾ ಸಂಕಷ್ಟ ಎದುರಿಸುತ್ತಿದ್ದಾನೆ. ಮನೆ ಇದ್ರೂ ಇಂದೋ ನಾಳೆಯೋ ಬೀಳುವ ಹಂತಕ್ಕೆ ಬಂದಿದ್ದು ಈ ನತದೃಷ್ಟ ತಂದೆ ಮಗನ ಜೀವನ ಕರುಣಾಜನಕವಾಗಿದೆ. ಸರ್ಕಾರಗಳ ಬಯಲು ಮುಕ್ತ ಶೌಚಾಲಯ ನಮ್ಮ ಆದ್ಯತೆ ಎಂಬ ಹುಸಿ ಭಾಷಣಗಳ ಮಧ್ಯೆ ಈ ವಿಕಲಚೇತನನಿಗೆ ಶೌಚಾಲಯ ನಿರ್ಮಿಸಿಕೊಡುವ ಸಂಕಲ್ಪ ನಮ್ಮದು. ಈ ಸಮಸ್ಯೆಯಲ್ಲಿರೋಂಥ ಹನುಮಂತು ನೀವಾ? ಹೌದು ಸರ್. ನಿಮ್ಗೆ ಹೆಂಗಾಯ್ತಿದು? ಸರ್ ಬೋನ್ ಕ್ಯಾನ್ಸರ್ ಸರ್. ಅಯ್ಯಪ್ಪ, ಅದು ಬೋನ್ ಕ್ಯಾನ್ಸರ್? ಹೌದು ಸರ್. ಅದ್ರಲ್ಲಿ ಕಾಲೋಯ್ತಾ? ಅದ್ರ ಕಾಲೋದು ಸರ್. ಇದು ಅಲ್ಲಿಗೆ ನಿಂತೋಯ್ತಾ? ಅಲ್ಲ ಸರ್, ಇದು ಮಾಡಿದ್ದಾರೆ ಒಳಗಡೆ. ನನಗೆ ಇದು ಪ್ಲಾಸ್ಟಿಕ್ ಕಾಲು ಹಾಕಿದೆ ಸರ್ ಒಳಗಡೆ. ಆಮೇಲೆ ಇನ್ನು ಕ್ಯಾನ್ಸರ್ ಪ್ರಾಬ್ಲಮ್ ಇಲ್ವಾ ಈಗ? ಸರ್ ರಿಪೋರ್ಟ್ ಚೆಕ್ ಮಾಡಿ ಸರ್. ನನ್ನ ಈಗ ಮಾಡಬೇಕಲ್ವಾ? ಮಾಡಬೇಕು ಸರ್. ಸ್ವಲ್ಪ ಹಣದ ಸಮಸ್ಯೆ ಇದೆ ಸರ್ ನನಗೆ. ನೀವೀಗೇನು ಮಾಡ್ತೀರಿ? ಸರ್ ಮನೆಯಲ್ಲಿ ಕೂತು ಮೊಂಬತ್ತಿ ಮಾಡ್ತೀನಿ, ಮೆಣಬತ್ತಿ. ವೌ, ಮೆಣಬತ್ತಿ ಸರ್. ಹೌದಾ? ಹೌದು ಸರ್. ಅದೆಲ್ಲಿ ಮಾರ್ತೀರಿ? ಸರ್ ಮನೇಲಿ ಮಾಡ್ತೀನಿ ಸರ್. ಮಾಡ್ತೀರಿ? ಮಾರೋದೆಲ್ಲಿ? ಮಾರೋದು ಸರ್ ದುಕಾನ್ದಲ್ಲಿ ಸರ್ ಕೊಡ್ತೀನಿ ರೀ. ಎಷ್ಟದ? ಸರ್ದು ಒಂದು ದಿನಕ್ಕೆ 100 ರೂಪಾಯಿ 200 ರೂಪಾಯಿ ಸಿಗ್ತಾರೆ ರೀ. ಸೇಲ್ ಆದಂಗೆ ಸಿಗ್ತದೆ ಸರ್. ಮೊಂಬತ್ತಿ ತಂದು ತೊಗೊಂಬಂದು ಕಾಯಿಸ್ಬಿಟ್ಟು ಹಾಂ ಸರ್, ಕಾಯಿಸಿ ಇದಕ್ಕೆ ಹಾಕ್ಬಿಟ್ಟು ಬತ್ತಿ ಹಾಕ್ಬಿಟ್ಟು ಬತ್ತಿ. ಹೌದು ಸರ್, ಬತ್ತಿ ಮಾಡ್ತೀವಿ ಸರ್. ನಿಮ್ಗೆ ಲಗ್ನ ಆಗಿಲ್ಲೇನಾ? ಸರ್ ಲಗ್ನ ಆಯಿತು ಸರ್. 2016 ಹೆಂಡತಿ ಬಿಟ್ಟರೆ ಸರ್ ಹಂಗೆ ರೀ. ಏಕೆ ಸರ್? ಬೋನ್ ಕ್ಯಾನ್ಸರ್ ಅಂತ ರಿಪೋರ್ಟ್ ನೋಡಿ ಸರ್. ಹಾಂ ಸರ್. ಡಾಕ್ಟ್ರ್ ಅಂತೀವಿ ಸರ್, ಇವು ಉಳ್ಯಾಲ್ರಿ, ಇವರು ಕ್ಯಾನ್ಸರ್ ಆಗ್ಯದ, ಲಾಸ್ಟ್ ಸ್ಟೇಜ್ ಅದ, ಏನು ಮಾಡೋಕ್ಕಾಗಲ್ಲಪ್ಪ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತಂದು. ನೀವೇನಲ್ಲಿ? ನಾನು ಅವ್ರ ಜೊತೆನೇ ಇರ್ತೀನಿ ಸರ್. ಯಾಕೆ ನಿಮಗೆ ಕೆಲಸ ಇಲ್ವಾ? ಎಲ್ಲಿ ಅದೇ ಊರ್ದವ್ರು ಇದ್ದೇವ್ರಿ. ಹಾಂ ಹಾಂ. ಮತ್ತು ನೀವೇನು ಮಾಡ್ತೀರಿ? ನಾನು ಸ್ಟಾಫ್ ನರ್ಸ್ ಇದ್ದೀನಿ ಸರ್. ಸ್ಟಾಫ್ ನರ್ಸ್? ಹೌದು ಸರ್. ಎಲ್ಲಿ? ಇದು ಬಾಲ್ಕಿದಾಗ ರೀ. ಸರ್ಕಾರದ ಆಸ್ಪತ್ರೆ? ಇಲ್ಲ ಸರ್, ಪ್ರೈವೇಟ್. ಪ್ರೈವೇಟ್? ಹೌದು ಸರ್. ಈಗ ಮನೆ ಇದೆಯಾ? ಸರ್ ಮನೆ ಸರ್ ಹಳೆ ಮನೆ ಸರ್. ಅದು ಹಳೆದ ಹೊಸದ ಇದೆಯಲ್ಲ? ತಗಡು ಮನೆ ಸರ್. ಅಯ್ಯವರ, ತಗಡೋ ಹಳೇದೋ ಹೊಸದು ಇದೆ? ಹಾಂ ಇದೆ ಸರ್. ಜಾಗ ಇದೆ ಅಲ್ಲಿ? ಜಾಗ ಇದೆ ಸರ್. ಹಾಂ. ಈ ಶೌಚಾಲಯ ಇಷ್ಟು ವರ್ಷ ಯಾಕೆ ಮಾಡಿಸ್ಕೊಳ್ಳಿಲ್ಲ ನೀವು? ಸರ್ ಇಷ್ಟು ವರ್ಷ ಅಂದರೆ ಮುಂಚೆ ನಾನು ಆಚೆ ಎದ್ದು ಹೋಗ್ಲಿಕ್ಕೆ ಆಗ್ತಿಲ್ಲ ನನಗೆ. ಬರೀ ಬೆಡ್ ಮೇಲೆ ಐತೆ ಸರ್ ನಾನು. ಆಮೇಲೆ ಸ್ವಲ್ಪ ಕ್ಯೂರ್ ಆಗ್ತಾ ಬಂದೆ. ಆಮೇಲೆ ನಾನು ಒಂದು ಸರ್ ಇದೆ ಸರ್, ಪ್ಲಾಸ್ಟಿಕ್ ಚೇರ್ ಅದ ಸರ್. ಆ ಚೇರ್ ಮೇಲೆ ಶೌಚಾಲಯ ಮಾಡ್ತೀನಿ ಸರ್. ನಾವು ಕೆಳಗಡೆ ಬುಟ್ಟಿಟ್ರಿ. ಮೊದಲೇ ಮಾಡಿಸ್ಕೊಳ್ಳಿಲ್ವಾ? ಇಲ್ಲ ಸರ್. ಸರ್ಕಾರದಲ್ಲಿ ಮಾಡಿಕೊಡ್ತಿದ್ರಲ್ಲ ಸರ್. ಮುಂಚೆ ಕೇಳಿದೆ ಸರ್ ಅವ್ರಿಗೆ, ಸರ್ಕಾರದವ್ರಿಗೆ 15,000 ರೂಪಾಯಿನ ಕೊಡ್ತಾ ಅಂತ ಹೇಳಿ ಸರ್. ಅದು 15 ಕೊಟ್ಟು ಸರ್ ನಮ್ಗೆ ವರ್ಕೌಟ್ ಆಗಲ್ಲ ಸರ್. ಅದು ಅಷ್ಟು ಅಂದರೆ ಅಲ್ಲಿ ಗುಂಡೆ ತೆಗೆದು ಇವತ್ತು ನಾವು ಮಾಡ್ಬೇಕಾದ್ರೆ ಈಗಲೂ ಕೊಡ್ತಾರಾ ಸರ್? 20,000 ಕೊಡ್ತಂದ್ರೆ ಸರ್. ಇವಾಗ ಕೇಳಿದೇವ್ರಿ ಮೊನ್ನೆ. ಹಾಂ ಕೊಡ್ತಂದಾರ ರೀ. ಒಂದು 2 ತಿಂಗಳು ಆಯ್ತು ರೀ. ಕರೆ ಶೌಚಾಲಯಕ್ಕೆ ಮತ್ತು ಸೆಪ್ಟಿ ಟ್ಯಾಂಕಿಗೆ. ಸರಿ ಕಣ್ರಿ, ಈಗ ಕೊಡ್ತಾರಾ? ಹಾಂ ಸರ್ ಕೊಡ್ತಂದ ಸರ್. ಅದು ಸಾಲಲ್ಲ? ಸಾಲಲ್ಲ ಸರ್. ಓಕೆ ಓಕೆ ಸರ್. ಈಗ ಒಂದು ಕೆಲಸ ಮಾಡೋಣ, ಅವ್ರು ಎಷ್ಟು ಕೊಡ್ತಾರೆ ಅದ್ರ ವ್ಯವಸ್ಥೆ ಮಾಡು. ಹೌದು ಸರ್. ಇಸ್ಕೊ ಬಿಡ್ಬೇಡ. ಹೌದು ಸರ್. ನಿಂಗೆ ಶಾರ್ಟೇಜ್ ಬರ್ತದಲ್ಲ, ಕಡಿಮೆ ಆಗ್ತದಲ್ಲ, ಕೊರತೆ ಆಗ್ತದಲ್ಲ, ಎಷ್ಟೋ ಕೊರತೆ ಆಗ್ತದಲ್ಲ. ಹೌದು ಸರ್. ಆ ಕೊರತೆ ಎಷ್ಟಾಗ್ತದೆ ಹೇಳ, ಅದನ್ನ ಕೊಡಿಸ್ತೀನಿ. ಸರಿ, ನಾವು ಮೊನ್ನೆ ಒಬ್ರಿಗೆ ಮಿಸ್ತ್ರಿ ಕರ್ಕೊಂಬಂದೀನಿ ಸರ್. ತೋರ್ಸೇನಿ ರೀ. ಒಂದು ಶೌಚಾಲಯ, ಒಂದು ಬಾತ್ರೂಮು, ಒಂದು ಸೆಪ್ಟಿ ಟ್ಯಾಂಕು. ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಯಾರ ರೀ.
1 ಲಕ್ಷ ಮೇಲೆ ಹೋಗುತ್ತಾ ಅಂತ ಹೇಳಿದೆ ಸರ್. ಅಷ್ಟೆಲ್ಲ ಆಗಲ್ಲ. ನಾನು ಮಾಡಿಸಿದ್ದೀನಿ ಭಾಳ ಕಡೆ. ಸರ್ ಅವ್ರು ಹೇಳಿ ಸುಮ್ಮನೆ ಬಿಟ್ರೆ ನಾನು ಕೇಳಕ್ಕಿಲ್ಲ ತಯಾರಿಲ್ಲ ಇಲ್ಲಿ. ಸರ್ ಅಯ್ಯೋ ಇಂಥವು ಭಾಳ ನೋಡ್ಬಿಟ್ಟಿದ್ದೀವಿ ನಾವು. ಅದಷ್ಟು ಆಗಲ್ಲ. ಹಾಂ ರೀ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೋ, ಮಿಕ್ಕಿದ್ದು ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿಸ್ತೀನಿ ಅದು ಎಷ್ಟು ಆಗತ್ತೆ ಅಂತ. ಹಾಂ ಸರ್ ಅದ್ರದ್ದು ಗ್ಯಾಪ್ ಅಮೌಂಟ್ ಎಷ್ಟೋ ಬರುತ್ತಲ್ಲ ಅದು ನಾನು ಯಾರಿಗಾರು ಕೊಡಕ್ಕೆ ಹೇಳ್ತೀನಿ ನನಗೆ ಮಾಡಿಸ್ಕೊ. ಆಯ್ತು ಸರ್. ಗೊತ್ತಾಯ್ತಾ? ಸರ್ ನಮ್ಮ ಪ್ರಕಾರದ ಅಂದರೆ ಇದು ಆತಲ್ಲ ರೀ, ಫಿಲ್ಟರ್ ಆತಲ್ಲ ರೀ, ಸೆಫ್ಟಿ ಟ್ಯಾಂಕ್ ಆ ಥರ ಮಾಡೋಣ ಯೋಚನೆ ಸರ್. ನಿನಗೆ ನಾನು ಹೇಳ್ತೀನಿ ಬೇಕಾರೆ. ಹೌದು ಸರ್. ಬಟ್ ಅದು ಅಷ್ಟು ಆಗ್ಲಿಕ್ಕಿಲ್ಲ. ಅದು ಹೌದು ಸರ್. ಆ ಸರ್ಕಾರದಲ್ಲಿ ಎಷ್ಟೋ ಕೊಡ್ತಾರೆ ಅದಕ್ಕೆ ಸ್ಕೀಮಲ್ಲಿ. ಸರ್ 20 ಅಂತ ಹೇಳಿದೆ ಸರ್. ಇಸ್ಕೊ, ಹೌದು ಸರ್. ಅರ್ಜಿ ಹಾಕಿ. ಹೌದು ಸರ್. ಅದಕ್ಕಿನ್ನೆಷ್ಟೋ ಬೇಕಾಗತ್ತೆ. ಹೌದು ಸರ್. ಅದಕ್ಕೆ ನಾನು ವ್ಯವಸ್ಥೆ ಮಾಡಕ್ಕೆ ಹೇಳ್ತೀನಿ, ಮಾಡಿಕೊಡ್ತಾರೆ, ಕಟ್ಟಿಸ್ಕೊ. ಥ್ಯಾಂಕ್ ಯು ಸರ್. ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್. ನಿನ್ನ ಮೊಂಬತ್ತಿನಾರು ಮಾಡ್ಕ ಏನಾರು ಮಾಡ. ಹಾಂ ಸರ್, ಮೊಂಬತ್ತು ಮಾಡ್ತೀವಿ ಸರ್ ನಾನು. ಹಾಂ ಸರ್ ಮಾಡ್ತೀನಿ. BPL ಕಾರ್ಡ್ ಇದೆಯಾ ಸರ್? ಕಾರ್ಡು ಯಾವ್ದು ಸರ್? ಅಕ್ಕಿ ಹಾಂ ಅಕ್ಕಿದೆ ಬರ್ತಾರೆ. ಬರ್ತದ? 5 kg ಕೊಡ್ತಾರೆ ರೀ. ನಿನ್ಗೆ ಮಾಸಾಜ್ನ ಬರಬೇಕಲ್ಲ. ಹಾಂ ಸರ್ ಬರ್ತದೆ ಸರ್. ಒಂದು ಮಂತ್ಲಿ ಅಂತಿರಲ್ಲ ರೊಕ್ಕ 1400 ಬರ್ತದೆ ಸರ್. ಬರ್ತದ? ಹಾಂ ಬರ್ತದೆ ಸರ್. ಸರಿ, ಅದು ನಿನ್ನ ಮೊಂಬತ್ತು ಎಲ್ಲ ಅಡ್ಜಸ್ಟ್ ಆಗುತ್ತೆ ಸರ್ ನನಗೆ ತಿಂಗಳಿಗೆ 1500 ರೂಪಾಯಿ ಬೇಕ್ರಿಪ್ಪ ಖರ್ಚಾಗ. ನನಗೆ ಒಂದು ತಿಂಗಳು ಆಯ್ತು, ಅದು ಒಂದು ತಿಂಗಳಿಗೆ 1500 ಬೇಕು ನನ್ನ ಖರ್ಚಾಗ. ಅಂದರೆ ನನಗೆ ಶುಗರ್ ಇದೆ ಮತ್ತು ಮೇಲಿಂದು ಟೆಸ್ಟ್ ಹೋದ್ರೆ ಗೋಲಿ ಮಾತ್ರೆಗಳು ತಗೋರಕ್ಕೆ ನನಗೆ ಅಲ್ಲಿ ಸರಿ ಆಗುತ್ತೆ ಸರ್. ಸರಿ ಹೋಗ್ತದೆ. ಹೌದು ಆಯ್ತು, ಇರೋದಲ್ಲೇ ಅಡ್ಜಸ್ಟ್ ಮಾಡು, ಬೇರೆ ದಾರಿ ಇಲ್ಲ. ಹೌದು ಸರ್. ಬಟ್ ಈಗ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಸರ್ಕಾರದಿಂದ ಅಲ್ಲಿ ಇದು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಾಂ ಮಾಡ್ಕೊಡ್ತೀರಾ ನೀವು ಅವ್ರಿಗೆ ಹೆಲ್ಪು? ಹಾಂ ಸರ್ ಹಾಂ ಮಾಡ್ತೀನಿ.